2 ಸಿಕ್ಕಿದೆ ಅಂತ ಹೇಳಿದ್ರು, ಅದನ್ನ ನೋಡ್ತಾ ಇದ್ದಾರೆ. ಈಗ ಬರ್ತಾರೆ, ಶಾಸಕರೇ ಬರ್ತಾರೆ, ಮತ್ತೆ ಮಾತಾಡಿಕೊಂಡು ಸಿಗ್ತದೆ ಅಂದರೆ ನಮ್ಮ ಉದ್ದೇಶ ಶವವನ್ನು ಹುಡುಕಬೇಕು. ಏನು ಅವರವರ ಧರ್ಮ ಅಥವಾ ಅವರವರ ಹಿರಿಯರ ಏನು ಸಂಪ್ರದಾಯ ಅದನ್ನು ಮಾಡಬೇಕು. ಮಾಡದೇ ಇದ್ದರೆ ಅದು ಯಾವಾಗಲೂ ತಪ್ಪಾಗ್ತದೆ ಅನ್ನುವಂಥ ಉದ್ದೇಶದಿಂದ ಇದು ನಾವು ಅದನ್ನು ಕಾರ್ಯಾಚರಣೆಯನ್ನು ಮಾಡಿ ಸಕ್ಸಸ್ಸು ಆಗಿದ್ದೇವೆ. ನಾವು ಅವರಿಗೆ ಆದಷ್ಟು ಅರ್ಜುನ್ ಪಾಪ ಸಿಕ್ಕಿದ್ದಾರೆ, ಅದು ಅಲ್ಲಿಗೆ ತಗೊಂಡೋಗಿ ಶಾಸಕರೇ ಅಲ್ಲಿ ಕೇರಳಕ್ಕೆ ಹೋಗಿ ಬಂದರು. ಹಾಗೆ ನಮ್ಮ ಮಾನವೀಯತೆ ದೃಷ್ಟಿಯಿಂದ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಮಾಡ್ತೇವೆ. 10 ದಿನ ನಡೆಯಲ್ಲ, ನಾನು ಪೂರ್ವದಲ್ಲೇ 10 ದಿನಕ್ಕೆ ಸೀಮಿತವಾಗಿ ಇರಲಿಕ್ಕಾಗಲಿ ಆಗ್ತದೆ. ಅವರು ಡ್ರೆಡ್ಜಿಂಗ್ನವರು ಸಿಗ್ಬಹುದು ಅಂದೇಳಿ ಅವ್ರು ಏನಾದರೂ ಅವರ ಅಭಿಪ್ರಾಯ ತಗೊಂಡು ಅವರೇ ಈಗ ಫೈನಲ್ ಮಾಡೋರೆ ಆಗ್ತದೆ ಸಿಗ್ತದೆ ಅಂತ ಆದರೆ ಮಾಡ್ತೇವೆ, ಇಲ್ಲ ಅಂದರೆ ಇಲ್ಲಿ ಕ್ಲೋಸ್ ಮಾಡಬೇಕು. ರಾಜೀನಾಮೆ ಕೊಟ್ಟರೆ ತನಿಖೆಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತನಿಖೆಗೆ ಈಸಿ ಆಗ್ತದೆ ಅನ್ನುವಂಥದ್ದಿಲ್ಲ. ತನಿಖೆಗೆ ಅದೇ ಒಂದು ಮಾನದಂಡ ಇರ್ತದೆ. ಆ ಮಾನದಂಡದ ಪ್ರಕಾರ ಅಧಿಕಾರಿಗಳು ತನಿಖೆ ಮಾಡ್ತಾರೆ. ಹಾಗೆ ಈಸಿ ಆಗೋದಿದ್ರೆ FIR ಆಗುತ್ತೆ. ಅಲ್ಲ ಸರ್, ಅಂದ್ರೆ ಈಗ ಅವ್ರ ಕೈ ಕೆಳಗಡೆ ಇರುವಂತಹ ಪೊಲೀಸರೇ ಅವ್ರನ್ನ ತನಿಖೆ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. CM ಅವ್ರನ್ನ ವಿಚಾರಣೆ ಮಾಡಬೇಕಾದ್ರೆ ನಾವು ಹಿಂದೆ ಹೇಳಿದ್ದು ಅದೇ, ಯಾವುದೇ ರೀತಿಯಲ್ಲಿ ತಪ್ಪು ಮಾಡಲಿಲ್ಲ, ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕು ಅನ್ನೋದು ನಾನಂತೂ ತೀರ್ಮಾನ ಮಾಡಿದ್ದೇನೆ. ಅದಕ್ಕೆ ಪೂರಕವಾಗಿ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ತಾರೆ. ನಮ್ಮ ಜಿಲ್ಲೆ ಅದಲ್ಲದೆ ಮತ್ತೆ 2 ಜಿಲ್ಲೆ, ಉಡುಪಿ ಮತ್ತು ಮಂಗಳೂರು, 320 ಕಿಲೋಮೀಟರ್ ಕರಾವಳಿಯನ್ನು ನಾವು ಈ ದೇಶದಲ್ಲಿ ಬೇರೆ ಎಲ್ಲೂ ಇಲ್ಲದೆ ಇರುವಂಥ, ಒಂದು ಕಡೆ ಸಮುದ್ರ, ಒಂದು ಕಡೆ ಪಶ್ಚಿಮ ಘಟ್ಟ, ಒಂದು ಕಡೆ ಏನು ನದಿ ಎಲ್ಲ ಇರುವಂಥದ್ದು, ಎಲ್ಲೂ ಸಿಗ್ಲಿಕ್ಕಿಲ್ಲ ಹೆಚ್ಚು ಕಡಿಮೆ. ಅಷ್ಟು ಅದ್ಭುತವಾದಂಥ ಏನು ನಮ್ಮ ಕರಾವಳಿ ತೀರ ಇದೆ. ಅದನ್ನು ಅಭಿವೃದ್ಧಿ ಮಾಡಬೇಕು. ನಿರುದ್ಯೋಗಿ ಸಮಸ್ಯೆ ಕಡಿಮೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಉದ್ಯೋಗ ಕೊಡಬೇಕು. ಮತ್ತು ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ದೇಶದ ಜನ ನನ್ನ ಜಿಲ್ಲೆಗೆ ಬಂದು ಸಂತೋಷದಿಂದ ಹೋಗುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ